ನಮಸ್ತೆ ಎಲ್ಲರಿಗೂ. ಶುಭ ಶುಕ್ರವಾರ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಜೈ ಹಿಂದ್. ಸೊ ಭಾರತ್ ಮಾತಾ ಕಿ ಜೈ. ಸೊ ಭಾರತಾಂಬೆಗೆ ಮತ್ತೊಂದು ಹೆಮ್ಮೆಯ ಗರಿ. ಸೊ ನಿಮ್ಮ ನಗರ ದೇವತೆ ನಿಮ್ಗೇನ್ ಹೇಳ್ತಾರೆ ಇದನ್ನ ನೋಡೋಣ. ಸೊ ನಿಮ್ಮ ಊರಿನ ನಗರ ದೇವತೆಯಾದಂತ ದೇವಿ ಯಾರೇ ಇರಬಹುದು. ಸೊ ಆ ದೇವಿ ಏನ್ ಹೇಳ್ತಾರೆ ನೋಡೋಣ. ಮೊದಲನೇದಾಗಿ ದೊಡ್ಡ ದೊಡ್ಡ ಅಮೌಂಟ್ ನಿಮ್ಗೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರ ಮುಖವಾಡಗಳು ಕಳ್ಚಿ ಬೀಳೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಊರಿನ ಕಾವಲು ದೈವ ಆಗಿರುವಂತ ನಾಗದೇವರಿಗೆ ಒಂದಷ್ಟು ಪೂಜೆನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ನಾಗರ ಒಂದು ಇದು ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅದೇನಾದ್ರೂ ದೋಷ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ್ಯಾರು ಸಿಂಗಲ್ಸ್ ಇದೀರೋ ಅವರಿಗೆ ಮ್ಯಾರೇಜ್ ಮಾಡ್ಕೊಡ್ತೀನಿ, ಬಂದು ನನ್ನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂಗೆ ಒಂದು ಅಂದ್ರೆ ಹರಕೆ ತರ ಮಾಡ್ಕೊಂಡು ಹೋಗಿ ನಾ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾವುದೋ ಒಂದು ಮರದ ವಿಚಾರಕ್ಕೆ ಏನ್ ಸಮಸ್ಯೆ ಇತ್ತು ಅದು ಕೂಡ ಮುಂದಿನ ದಿನಗಳಲ್ಲಿ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕೆರಿಯರ್ ವಿಚಾರನೇ ಜಾಸ್ತಿ ಜನ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದು ಕೂಡ ಈಡೇರುತ್ತೆ. ಕೆರಿಯರ್ ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಣ್ಣೀರ್ ಹಾಕ್ತಿದ್ದೀರಾ, ಒಂದಷ್ಟು ಸಾವಿನ ಭಯ ಯಾರಿಗೋ ಕಾಡ್ತಾ ಇದೆ ಅನ್ನುವಂಥದ್ದು. ಚಿಂತೆ ಮಾಡೋದು ಬೇಡ, ಸಮಯ ಬಂದಂಗೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಯಾವುದೇ ಭಯ ಪಡುವಂಥದ್ದು ಏನು ಇಲ್ಲ ಅನ್ನುವಂಥದ್ದು ಇದೆ. ಸೊ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಸದ್ಯಕ್ಕೆ ಯಾರು ಯಾರ ಹತ್ರನೂ ಜಗಳ ಆಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಮಗುವಿಗಾಗಿ ಒಂದಷ್ಟು ನಿಮ್ಮಿಂದ ಮಗು ಪಡ್ಕೊಬೇಕು ಅಂತನೋ ಅಥವಾ ಮಗು ಆಗ್ಬೇಕು ಅನ್ನುವಂಥ ವಿಚಾರಕ್ಕೆ ಒಂದಷ್ಟು ಪ್ರಯೋಗಗಳು ಆಗಿದೆ. ಸೊ ಅದು ಸಂತಾನಾಪೇಕ್ಷೆಯಿಂದ ಆಗಿರೋದ್ರಿಂದ ಅದನ್ನ ದೇವಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಅದರದೇ ಆದ ಸಮಯ ಬಂದಾಗ ತಂತಾನೆ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಪಾಪು ಬರುವಂತ ಸಾಧ್ಯತೆ ಇದೆ. ತುಂಬಾ ಮಕ್ಕಳ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ನಗರ ದೇವತೆ ಏನಿರ್ತಾರೆ ಅವರು ಮಕ್ಕಳ ತಾಯಿ ಕೂಡ ಆಗಿರ್ತಾರೆ. ಮಕ್ಕಳನ್ನ ರಕ್ಷೆ ಮಾಡೋದು, ಮಕ್ಕಳಾಗಿ ವಂಶಾಭಿವೃದ್ಧಿ ಆಗೋ ಹಾಗೆ ನೋಡ್ಕೊಳ್ಳುವಂಥದ್ದೇ ನಗರ ದೇವತೆಯ ಪ್ರಮುಖವಾದಂತಹ ಉದ್ದೇಶ ಅಂತ ನಂಗನ್ಸುತ್ತೆ. ಅಂದ್ರೆ ಮುಂದಿನ ಜನಾಂಗ ಯುವ ಪೀಳಿಗೆನ ಕಾಪಾಡೋದು ಆ ಥರದ್ದು ಆಗತ್ತೆ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಕೂಡ ತೋರಿಸ್ತಿದ್ದಾಳೆ ಆ ತಾಯಿ. ಫೈನಾನ್ಷಿಯಲ್ ವಿಚಾರದಲ್ಲೂ ತುಂಬಾ ಗ್ರೋತ್ ಬರ್ತಾ ಇದೆ. ಅಂದ್ರೆ ತುಂಬಾ ಹೆಚ್ಚಿನ ಹಣಕಾಸನ್ನ ನೋಡ್ತಿದ್ರ. ಜೊತೆಗೆ ಆಸ್ತಿ ವಿಚಾರದ ತಗದುಗಳೆಲ್ಲವೂ ಕೂಡ ಬಗೆಹರಿದು ಇನ್ ಮುಂದೆ ಜಾಸ್ತಿ ಜನ ಒಗ್ಗಟ್ಟಿನಿಂದ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಈ ಆಕ್ರಮಿತ ಕಾಶ್ಮೀರ ಏನಿದೆ ಅದು ನಮ್ಮದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಮ್ಮದಾಗ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸೊ ರಾಮ ಬಂದಾಯ್ತು, ಸೀತಾಮಾತೆ ಜನ್ಮಭೂಮಿಯಿಂದ ಎಲ್ಲ ಬಂದಾಯ್ತು. ಸೊ ಈಗ ಲವಕುಶರ ಒಂದಷ್ಟು ಅವರ ಊರಿನಿಂದ ಅಥವಾ ಅವರ ಒಂದಷ್ಟು ರಾಜ್ಯ ಬರೋದನ್ನ ನೋಡುವಂಥದ್ದು ಸಮಥಿಂಗ್ ಏನೋ ಹೇಳಕ್ ಆಗ್ದಿರೋಂಥದ್ದು ಇಲ್ಲಿದೆ. ಸೊ ದೇಶಕ್ಕೆ ಸಂಬಂಧಪಟ್ಟಿದ್ದು ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೋಲ್ಡ್ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಎಲ್ಲೋ ಊಟ ಬಡಿಸೋ ಅಂತ ಸಮಯದಲ್ಲಿ ಸೊ ಸಾಮೂಹಿಕವಾಗಿ ಯಾವುದೋ ಒಂದು ಜಾತ್ರೆ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಅನ್ನದಾಸೋಹ ನಡೀತಾ ಇರುವಂತ ಅಥವಾ ಅನ್ನದಾನ ನಡೀತಾ ಇರುವಂತ ಸಮಯದಲ್ಲಿ ಒಂದಷ್ಟು ಏನೋ ಊಟದಲ್ಲಿ ಒಂದಷ್ಟು ವಿಷಾಹಾರ ಸೇರಿ ಒಂದಷ್ಟು ಸಮಸ್ಯೆಗಳಾಗತ್ತೆ. ಇದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ದಯವಿಟ್ಟು ಗಮನನ ಹರಿಸಿ ಅನ್ನುವಂಥದ್ದು. ಸೊ ಏನ್ ಅಡ್ಗೆ ಮಾಡಿರ್ತೀರಾ ಅದ್ರಲ್ಲಿ ಒಂದ್ ಸ್ವಲ್ಪ ಬೇವಿನ ಸೊಪ್ಪನ್ನ ಹಾಕಿ ತಾಯಿಯ ಆವಾಹನೆಯನ್ನ ಮಾಡಿ ಇದ್ರಲ್ಲಿ ಏನೇ ಇದ್ರು ಅದೆಲ್ಲವೂ ಕೂಡ ಯಾರು ಹಾಕಿದಾರೋ ಅವರಿಗೆ ಹೋಗಿ ಸೇರ್ಲಿ ಅಂತ ಹಾಕ್ಬಿಟ್ಟು ಸ್ವಲ್ಪ ಊಟನ ತೆಗ್ದಿ ಹೊರಗಡೆ ಇಟ್ಬಿಟ್ಟು ಆಮೇಲೆ ದೇವಿಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ನೀವು ಬಡಿಸ್ಲಿಕ್ಕೆ ಶುರು ಮಾಡಿ. ಇದರಿಂದ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ. ಅಥವಾ ಆ ತರ ಏನಾದ್ರೂ ಸಮಸ್ಯೆ ಇದ್ರೆ ಸ್ವಲ್ಪ ಹೆದರ್ಸ್ಬೇಕಾಗತ್ತೆ. ಅಂದ್ರೆ ಫೇಸ್ ಮಾಡಕ್ ರೆಡಿ ಆಗಿರ್ಬೇಕಾಗತ್ತೆ. ಎಲ್ರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಏರುಪೇರಾಗಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಟಾರ್ಗೆಟ್ ಚೆನ್ನಾಗ್ ಆಗ್ತಾ ಇದ್ದೀರಾ, ಸೊ ನಿಮ್ಮಿಂದ ಒಳ್ಳೇದಾಗ್ತಿದೆ ಅನ್ನುವಂಥದ್ದು. ಯಾರಿಗೋ ಮಾಂಗಲ್ಯ ಭಾಗ್ಯ ಇಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದೀರಾ, ಸೊ ಕಣ್ಣೀರ್ ಹಾಕ್ಬೇಡಿ, ಆದಷ್ಟು ಬೇಗ ಮಾಂಗಲ್ಯ ಭಾಗ್ಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಜಾಸ್ತಿ ಮೊಸರನ್ನ ತಿನ್ನೋದಕ್ಕೆ ಶುರು ಮಾಡಿ ಇದರಿಂದ ಬೇಗ ಮದುವೆ ಆಗುತ್ತೆ ಅನ್ನುವಂಥದ್ದು. ಸೊ ಮೊಸರು ತಿಂದರೆ ಮದುವೆ ಆಗುತ್ತಾ ಅಂದರೆ ನನ್ನ ಹತ್ರ ಉತ್ತರ ಇಲ್ಲ ಅದಕ್ಕೆ. ಬಟ್ ಸ್ವಲ್ಪ ಶುಕ್ರ ಚೆನ್ನಾಗಿ ಹಾಕ್ತಾರೆ, ಅದರಿಂದ ಬೇಗ ಆಗತ್ತೆ ಅನ್ನುವಂಥದ್ದು. ಸೊ ಕೈ ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರು ಎದ್ದು ಓಡಾಡಕ್ಕಾಗ್ದಿರ ತೆವಳ್ಕೊಂಡು ಯಾರು ಓಡಾಡ್ತಾ ಇದ್ರು, ಸೊ ಇನ್ನು ಮುಂದೆ ಅವ್ರು ತಾವಾಗೆ ಎದ್ದು ನಿಂತು ಓಡಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಏನೋ ಒಂದು ಟೈಟ್ ಸೆಕ್ಯೂರಿಟಿ ಇದೆ ನಿಮಗೆ. ಸೊ ಎಲ್ಲ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರು ತೊಂದರೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಆ ಸೆಕ್ಯೂರಿಟಿ ಒಳಗೇನೆ ಇನ್ನೊಂದಷ್ಟು ಸೆಕ್ಯೂರಿಟಿನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೊರ್ಗಿನಿಂದ ಚೆದುರಿಸೋವಂಥದ್ದು ಕೂಡ ಇದೆ. ಸೊ ಯಾರಿಗೂ ಮದುವೆ ಆದರೆ ಮಕ್ಕಳು ಸಯಾಮಿ ಅವಳಿ ಅಂದರೆ ಸಯಾಮಿ ಮಕ್ಕಳಾಗ್ತಾರೆ. ಇದ್ರ ಬಗ್ಗೆ ಒಂಚೂರು ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಆರೋಗ್ಯದ ವಿಚಾರವಾಗಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ, ಸೊ ಅದಕ್ಕೆ ಹಾಸ್ಪಿಟ್ಲುದು ಕೂಡ ತೋರಿಸ್ಕೊಬೇಕು. ಸ್ವಲ್ಪ ನೆಗೆಟಿವಿಟಿ ಇದೆ, ಅದನ್ನು ತೆಗೆಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಹೆಣ್ಮಕ್ಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದುಷ್ಟ ಶಕ್ತಿ ತುಂಬಾ ತೊಂದರೆ ಮಾಡ್ತಿದೆ ಅಂತ ಏನ್ ಎದುರ್ಕೊಂಡಿದ್ದೀರಾ, ಸೊ ಅದು ತಂತಾನಾಗೆ ತನ್ನನ್ನ ತಾನು ಕ್ಷೀಣ ಮಾಡ್ಕೊಳ್ತಾ ಒಂದಿನ ಗಾಳಿಲಿ ಲೀನ ಆಗಿ ಇಲ್ಲವಾಗುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಅದರಿಂದ ಅಪಾಯದ ಮಟ್ಟ ಇದೆ. ಬಟ್ ಅಂಥ ದೊಡ್ಡ ಮಟ್ಟದ ಅಪಾಯದ ಮಟ್ಟನ ಮೀರಿ ಈಗ ಅದು ಸಣ್ಣದಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬಗ್ಗೆ ಯಾರೋ ತುಂಬಾ ಗಾಸಿಪ್ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ಮಕ್ಕಳನ್ನ ಕದ್ಕೊಂಡು ಹೋಗಿ ಯಾರಿಗೋ ಮಾರ್ತಾ ಇದ್ದಾರೆ, ಇದೊಂದು ದೊಡ್ಡ ಜಾಲ ಸಿಕ್ಕಾಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಲದೇವತೆಯ ಹರಕೆಗಳು ಒಂದಷ್ಟು ಬಾಕಿ ಇದೆ, ಅದನ್ನ ತೀರಿಸಿ, ಇದರಿಂದ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪಿತೃದೋಷಗಳು ಇಟ್ಕೊಂಡಿರೋರು ಪಿತೃದೋಷ ನಿವಾರಣೆ ಪೂಜೆನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಫೈನಾನ್ಷಿಯಲಿ ವಿಚಾರಗಳು ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭೂಮಿ ವಿಚಾರಕ್ಕೆ ಕೈ ಹಾಕಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡಿರೋರು ಮುಂದಿನ ದಿನಗಳಲ್ಲಿ ಅದರಿಂದ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮದಲ್ಲದ ಭೂಮಿಯ ವಿಚಾರಕ್ಕೆ ನೀವು ಕೈ ಹಾಕಿದ್ದೆ ಆದ್ರೆ, ಅಥವಾ ಯಾರದ್ದೋ ಒಂದು ಯಾರನ್ನೋ ಇಲ್ಲ ಅನ್ಸಿ ಆ ಭೂಮಿನ ಪಡ್ಕೊಳ್ಬೇಕು ಅನ್ನುವಂಥ ಹುನ್ನಾರದಲ್ಲಿ ಇರೋರಿಗೆ ತಕ್ಕ ಶಾಸ್ತಿ ಕೂಡ ಆಗ್ಬೇಕು, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ವಾಹನ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿಲ್ಲ, ಇದನ್ನ ಮಾಡಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಒಂದಷ್ಟು ಗುಪ್ತ ವಿದ್ಯೆಗಳು ಅಥವಾ ಗುಪ್ತ ವಿಷಯಗಳು ಅಥವಾ ಭೂಮಿ ಒಳಗಿನ ಗುಪ್ತ ವಿಚಾರಗಳ ಬಗ್ಗೆ ಯಾರು ಕೆಣಕ್ತೀರಾ ಅಥವಾ ಯಾರು ಸಮಸ್ಯೆನ ಮಾಡ್ತೀರಾ ಇವರಿಗೂ ಕೂಡ ತೊಂದರೆ ಆಗತ್ತೆ. ನೀವು ಮಾಡೋದಾದ್ರೆ ನಿಮ್ಮ ಮಟ್ಟಿಗೆ ರಹಸ್ಯವಾಗಿ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ಹೇಳಿದಷ್ಟು ನಿಮ್ಗೆ ಹೆಚ್ಚಿನ ತೊಂದರೆ ಆಗತ್ತೆ. ಜೊತೆಗೆ ಯಾರಿಂದ ನೀವು ಮಾಹಿತಿ ಪಡ್ಕೊಳ್ತೀರಾ ಅವರಿಗೂ ಸೊ ಸಾಕಷ್ಟು ನಾನು ನೋಡ್ದಂಗೆ ವಿಡಿಯೋ ಯಾವಾಗೋ ಸಾಕಷ್ಟು ಮಾಹಿತಿಗಳಿತ್ತು, ಆಫ್ ಆಗೋಗಿದೆ. ಸೊ ನಂಗೆ ಗೊತ್ತಿಲ್ಲ, ಆಫ್ ಆಗಿದೆ. ಬಟ್ ಯಾರ್ಯಾರಿಗೆ ಎಚ್ಚರಿಕೆ ಹೋಗ್ಬೇಕಿತ್ತು ಹೋಗಿದೆ ಅನ್ನುವಂಥದ್ದು ಇದೆ. ಸೊ ಈ ವಿಡಿಯೋ ಶುರು ಆಗಿ ಮಧ್ಯ ಈ ಗ್ಯಾಪ್ ಏನು ರೆಕಾರ್ಡ್ ಆಗಿದ್ದು ಡಿಲೀಟ್ ಆಗೋಯ್ತು. ಸೊ ನನಗೆ ಗೊತ್ತಿಲ್ಲ ಹೇಗೆ ಡಿಲೀಟ್ ಆಯ್ತು ಅಂತ. ಬಟ್ ಆ ಮೆಸೇಜಸ್ ಏನಿದೆ ಅದೆಲ್ಲವೂ ಕೂಡ ಯಾರಿಗೆ ಹೋಗಿ ತಲುಪಬೇಕು ಅವರಿಗೆ ತಲುಪಿದೆ ಅಂತ ಅನ್ಕೊಳ್ತೀನಿ. ಸೊ ಹೆಚ್ಚು ಆ ದೇವಿಯ ಗ್ರಾಮ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ. ಜೊತೆಗೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಊರಿನ ದೇವತೆನ ಮತ್ತೆ ನಿಮ್ಮ ಊರಿನ ಆಂಜನೇಯನ ಗುಡಿನ ಜೀರ್ಣೋದ್ಧಾರ ಮಾಡ್ತಿರೋ ಅಥವಾ ಹೆಚ್ಚು ಶಕ್ತಿ ತುಂಬ್ತಿರೋ ಅಥವಾ ದೇವಿಗೆ ಪ್ರತಿ ಶುಕ್ರವಾರ ಮಂಗಳವಾರ ಹೆಚ್ಚು ಪೂಜೆಗಳನ್ನ ಮಾಡೋದಿರ್ಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆ ಮಾಡೋದಿರ್ಲಿ, ಆಂಜನೇಯನಿಗೆ ಸೋಮವಾರ ಮಂಗಳವಾರ ಪ್ರತಿದಿನ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚು ಪೂಜೆನ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಯಾರು ಹೆದರುವಂಥದ್ದು ಗಾಬರಿ ಪಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಇನ್ನ ಮಾಡ್ಕೊಡ್ತೀನಿ, ಸರಿಯಾದ ಮಾರ್ಗದರ್ಶನನ ಎಲ್ರಿಗೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಆ ತಾಯಿ. ಸೊ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಕೂಡ ಹೇಳ್ತಿದ್ದಾಳೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಸೊ ನಿಮ್ಮ ಶಕ್ತಿ ದೇವತೆ ನಿಮ್ಗೆ ಶಕ್ತಿಯಾಗಿ ನಿಲ್ತೀನಿ ಅನ್ನುವಂಥದ್ದನ್ನ ಹೇಳಿದಾಳೆ. ಸೊ ಹಾಗಾಗಿ ಶಕ್ತಿಯಾಗಿ ನಿಲ್ತಾಳೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ತಾಯಿಯ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ.
ಯಾವುದೋ ವ್ಯಾಜ್ಯನ ನಾನು ಬಗೆಹರಿಸಿ ಕೊಡ್ತೀನಿ ಅನ್ನುವಂಥದ್ದು ಇದೆ. ನಿಮ್ಮ ತಂಟೆಗೆ, ನಿಮ್ಮ ಮನೆ ತಂಟೆಗೆ ಯಾರು ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಒಂದು ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.